ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಆಡಳಿತ ಕಾಂಗ್ರೆಸ್ ಆಡಳಿತ ಏನೇನಿದಿಲ್ಲ ಇದು ಜಂಗಲ್ ರಾಜ್ ಆಗಿದೆ. ಯಾಕಂದ್ರ ಕಾಂಗ್ರೆಸ್ ಅವರು ಮಹಿಳೆಯರಿಗೆ ಸುರಕ್ಷತಾ ಕೊಡ್ಲಿಕ್ಕೆ ವಿಫಲ ಆಗಿದ್ದಾರೆ. ಹಾಗೂ ನಾವು ನೋಡ್ತಾ ಇದೀವಿ ನೇಹಾ ಹಿರೇಮಠ ಅವ್ರದ್ದು ಯಾವಾಗ ಕೊಲೆ ಆಗಿದ್ರಲ್ಲ ಆವಾಗ ಹೆಚ್ಕೋಬೇಕಾಗಿದೆ ಈ ಸರ್ಕಾರ. ಆದ್ರ ಈ ಅಂಜಲಿ ಏನಿದಾರಲ್ಲ ಮೊದ್ಲು ಹೋಗಿ ಕಂಪ್ಲೇಂಟ್ ಲಾಂಚ್ ಮಾಡಿದಾರ, ನನ್ಗೆ ಜೀವದ ಬೆದರಿಕೆ ಇದೆ ಅಂತ. ಆದ್ಮೇಲೆನು ಪೊಲೀಸ್ ಯಾಕೆ ಮಲ್ಕೊಂಡೇ ಇದೆ ದೊಡ್ಡ ಪ್ರಶ್ನೆ ಇದೆ. ಇಡೀ ಅಡ್ಮಿನಿಸ್ಟ್ರೇಟಿವ್ಗೆ ಇದೆ ದೊಡ್ಡ ಪ್ರಶ್ನೆ ಇದೆ. ಯಾಕಂದ್ರ ಸಿದ್ದರಾಮಯ್ಯ ಇರ್ಲಿ ಹಾಗೂ ನಮ್ಮ ರಕ್ಷಣಾ ಸಚಿವ ಇರ್ಲಿ ಮಲ್ಕೊಂಡಾರು, ಅವ್ರು ತಮ್ಮ ಕೆಲಸ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅಂತ ಮಹಿಳೆಯರಿಗೆ ರಕ್ಷಣೆ ಕೊಡ್ಲಿಕ್ಕೆ ಈ ಸರ್ಕಾರ ವಿಫಲ ಆಗಿದೆ. ಮತ್ತೆ ಇನ್ನೊಂದಿದೆ, ನೇಹಾ ಹಿರೇಮಠ ಅವ್ರಿಗೆ ಫಾಸ್ಟ್ ಟ್ರ್ಯಾಕ್ ನಲ್ಲಿ ಕೇಸ್ಗೆ ಫಾಸ್ಟ್ ಟ್ರ್ಯಾಕ್ ನಲ್ಲಿ ಹಾಕ್ಬೇಕು. ಮತ್ತ ಯಾವಾಗ ಅವ್ರಿಗೆ ತೂತವಾಗಿ ಶಿಕ್ಷೆ ನಾವು ಒದಗಿಸ್ಕೊಡ್ತೀವಲ್ಲ, ಇಂಥ ಫಯಾಜ್ ಇರ್ಲಿ ಇಂಥ ವಿಶ್ವ ಇರ್ಲಿ ಇಂಥವ್ರಿಗೆ ಬೆದರಿಕೆ ಆಗ್ತೈತಿ. ಮತ್ ಬೆದರಿಕೆ ಇರೋದ್ರಿಂದ ಒಂದು ಕಾನೂನ್ ಮೇಲೆ ನಂಬಿಕೆ ಇರೋದ್ರಿಂದ ಹಾಗೂ ನಾವ್ ಏನ್ ತಪ್ಪು ಮಾಡ್ತೀವಲ್ಲ ಅದಕ್ಕೆ ಕಠಿಣವಾಗಿ ಶಿಕ್ಷೆ ಆಗ್ತೈತ್ಲಾ ಅಂತ ಈ ನೀಚ ಕೃತಿ ಮಾಡ್ಲಿಕ್ಕೆ ಅಂಜತಾರ. ಸೊ ನಾವೇನ್ ಹೇಳಿಕ್ ಬಯಸ್ತೀವಂದ್ರ ಕಾಂಗ್ರೆಸ್ ಸಂಪೂರ್ಣತ ವಿಫಲ ಆಗಿದೆ. ಕಾಂಗ್ರೆಸ್ ಅವರು ನೀವು ಸಿದ್ದರಾಮಯ್ಯ ಏನಿದಿರಲ್ಲ ನೀವು ರಾಜೀನಾಮೆ ತೂರ್ತವಾಗಿ ಕೊಡ್ಬೇಕು. ಭಾರತೀಯ ಜನತಾ ಪಾರ್ಟಿ ಇಡೀ ಕರ್ನಾಟಕದ ಮಹಿಳಾ ಹಾಗೂ ಬೆಳಗಾವಿ ನಗರದ ಮಹಿಳಾ ಮೋರ್ಚಾ ಅಧ್ಯಕ್ಷ ಶಿಲ್ಪಾ ಕೇಕರೆ ಇರ್ಲಿ ಹಾಗೂ ಗ್ರಾಮಾಂತರ ಅಧ್ಯಕ್ಷ ಬಸ್ಮೆ ಇರ್ಲಿ ಮತ್ತು ಮಹಾನಗರ ಜಿಲ್ಲಾ ಅಧ್ಯಕ್ಷ ಗೀತಾ ಸುತಾರ್ ಇರ್ಲಿ, ಇವ್ರ ನೇತೃತ್ವದಲ್ಲಿ ನಾವು ಸಿದ್ದರಾಮಯ್ಯ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀವಿ, ತಾವು ತೂರ್ತವಾಗಿ ರಾಜೀನಾಮೆ ನೀಡಬೇಕಂತ. ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಲಿಕ್ಕೆ ನಾನು ಇಚ್ಛೆ ಏನ್ ಪಡ್ತೇನಂತಂದ್ರ, ಈಗ ಯಾವಾಗ ನಿಮ್ದು ಸರ್ಕಾರ ಬಂದು 1 ವರ್ಷ ಆಯ್ತು, ಆದ್ರೆ ಅಭಿವೃದ್ಧಿ ಕಡೆ ನಿಮ್ ಲಕ್ಷ್ಯನೇ ಇಲ್ಲ. ಅಭಿವೃದ್ಧಿ ನೋಡಿದ್ರೆ ಶೂನ್ಯ. ಆದ್ರೆ ಗುಂಡಾಗಿರಿ ಹೆಚ್ಚಾಗಿದೆ. ವಿಶೇಷವಾಗಿ ಮಹಿಳೆಯರ ಮೇಲೆ ಅನ್ಯಾಯ ಅತ್ಯಾಚಾರ ಜೋರಾಗಿ ನಿಮ್ಮ ಅಧಿಕಾರ ಬಂದಾಗಲೇ ಚಾಲು ಆಗಿದೆ. ಮಹಿಳೆಯರಿಗೆ ಸಂರಕ್ಷಣೆ ಇಲ್ಲ. ನೀವು ಮಹಿಳೆಯರಿಗೆ ಗ್ಯಾರಂಟಿ ಕೊಟ್ಟೇವಿ ಅಂತ ಹೇಳ್ತೀರಿ, ಮಹಿಳೆಯರಿಗೆ ಸುರಕ್ಷಣೆ ಇಲ್ಲ. ಅದು ನಿಮ್ ಗ್ಯಾರಂಟಿ ತಗೊಂಡು ಮಾಡೋದೇನಿದೆ? ಮಹಿಳೆ ನಾವು ಕೇಳ್ಕೋದು ನಿಮ್ ಗ್ಯಾರಂಟಿ ನಮಗೆ ಬೇಕಾಗಿಲ್ಲ. ನಾವು ದುಡ್ಕೊಂಡು ತಿನ್ನೋ ಶಕ್ತಿ ನಮ್ಗಿದೆ. ನಿಮ್ಗೆ ಗ್ಯಾರಂಟಿ ಬೇಕಾಗಿಲ್ಲ. ಮೊದ್ಲು ನೀವು ನಮ್ಗೆ ಸಂರಕ್ಷಣೆ ಕೊಡ್ಬೇಕು. 1 ವರ್ಷದಲ್ಲಿ ಎಷ್ಟು ಪ್ರಕರಣಗಳು ಆಗಿದಾವೆ, ಎಷ್ಟು ಅತ್ಯಾಚಾರಗಳು ಮಹಿಳೆಯರ ಆಗಿದಾವೆ. ಅದು ನೀವ್ ಏನ್ ಮಾಡ್ತಾ ಇದ್ದೀರಿ? ನಿಮ್ಮ ಅಧಿಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲ ಹದಗೆಟ್ಟು ಹೋಗಿದೆ. ವಿಶೇಷವಾಗಿ ನಿಮ್ಮ ನಿಮ್ಮ ಅಧಿಕಾರದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಿಮ್ ಕೈಗೊಂಬೆ ಆಗಿ ಕೆಲಸವನ್ನು ಮಾಡ್ತಾ ಇದೆ. FRI ಮಾಡ್ರು ಕೂಡ ಆಕ್ಷನ್ ತಗೋತಾ ಇಲ್ಲ. ಆದ್ರೆ ಇಂಥ ಸರ್ಕಾರ ನಮಗ್ ಬೇಕಾಗಿಲ್ಲ. ಮಾತುಗಳು ಮುಖ್ಯಮಂತ್ರಿಗಳೇ ಮಾತನ್ನು ದೊಡ್ಡ ಮಾತಾಡ್ತೀರಿ, ಅದೇ ನೀವು ನಿಮ್ ಸರ್ಕಾರ ಕಣ್ಣು ಮುಚ್ಚಿದೆ. ನಿಮ್ ಅಧಿಕಾರ ಏನ್ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಅದೇ ನೀವು ಜನರಿಗೆ ಸಂರಕ್ಷಣೆ ಏನ್ ಕೊಡ್ತೀರಾ? ಅದಕ್ಕೆ ನಾವು ಈ ಒಂದು ಪ್ರತಿಭಟನೆ ಮುಖಾಂತರ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ, ನೀವು ಅಧಿಕಾರ ಮಾಡಲಿಕ್ಕೆ ನೈತಿಕತೆ ನಿಮ್ಮಲ್ಲಿ ಇಲ್ಲ. ಈ ಒಂದು ಆರೋಪಿಗೆ ನೀವು ಜೈಲಲ್ಲಿ ಹಾಕಿ ಕೂಡಿಸಿದ್ದೀರಿ, ಅದು ಕೂಡ ನಾವು ಕೊಟ್ಟಿರುವಂತ ಟ್ಯಾಕ್ಸ್ ಇಂದ ಅವ್ನಿಗೆ ಊಟ ಹಾಕ್ತೀರಿ, ಅವನ ಆರೈಕೆ ಮಾಡ್ತಾ ಇದ್ದೀರಿ. ಇದೇ ನಿಮ್ಮ ಲಾ ಅಂಡ್ ಆರ್ಡರ್. ಇದಾದ್ಮೇಲೆ ಈಗಾಗಲೇ ಇವತ್ತು ಅಂಜಲಿ ಅಂಬಿಗೆ, ನಾಳೆ ಮತ್ತೆ ಯಾರು ಅಂದ್ರೆ ಜೀವಕ್ಕೆ ಯಾವುದೇ ಕಿಮ್ಮತ್ ಇಲ್ಲ ಅದ ಹಾಗೆ ಕಾಣಿಸ್ತಾ ಇದೆ. ಜಾನ್ ಹೇತೋ ಜಹಾನ್ ಹೇ ಅಂತೀವಿ, ಜೀವವಿದ್ದರೆ ಜೀವನ. ಜೀವ ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ಅಂದ್ರೆ ಒಂದು ದಟ್ ಈಸ್ ಅ ಬೇಸಿಕ್ ಪ್ರೊಟೆಕ್ಷನ್ ವಾಟ್ ವಿ ಎಕ್ಸ್ಪೆಕ್ಟ್ ಫ್ರಮ್ ದ ಗವರ್ಮೆಂಟ್. ಅದು ಕೂಡ ನಿಮ್ಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಯಾವ ಹೀನಾಯ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಡೀತಿದೆ ಅಂತ ನಮಗೆ ಅನಿಸ್ತಾ ಇದೆ. ಇದೇ ಇಲ್ಲಿ ಯೋಗಿ ಸರ್ಕಾರ ಅಥವಾ ಮೋದಿ ಸರ್ಕಾರ ಇದ್ರೆ ಈ ರೀತಿ ಆಗ್ತಿತ್ತ ಏನು? ಇಲ್ಲ, ಅವ್ರಿಗೆ ಗಲ್ಲು ಶಿಕ್ಷೆ ಆಗ್ತಾ ಇತ್ತು. ಯಾಕಂದ್ರೆ ಆರೋಪಿಗೆ ಬಿಡುವುದು ಎಷ್ಟು ದೊಡ್ಡ ಒಂದು ಕುತಂತ್ರ ಅನ್ನೋದು ಕೂಡ ನಮ್ಗೆ ಅನಿಸ್ತಾ ಇದೆ. ಇದಕ್ಕೆ ಕಾರಣ ಏನು? ಅದಕ್ಕೂ ಕೂಡ ಉತ್ತರ ಕೊಡ್ಲಿಕ್ಕೆ ನಿಮ್ಗೆ ನೀಡದೇ ಇದ್ರೆ ನೀವು ಯಾಕೆ ಅಧಿಕಾರದಲ್ಲಿ ಇದ್ದೀರಿ? ಪ್ರಶ್ನೆ. ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಜನರಿಗೆ ಮೋಸ ಮಾಡಿ ಆಡಳಿತದಲ್ಲಿ ಬಂದಿನಂತ ಈ ಸರ್ಕಾರ ಪ್ರತಿಯೊಂದು ಕ್ಷೇತ್ರದಲ್ಲಿ ವಿಫಲ ಆಗ್ತಾ ಇದೆ. ಸ್ನೇಹಾ ಹಿರೇಮಠ ಅವ್ರ ಕೊಲೆ ಆದಮೇಲೆ ಬಹುಶಃ ಸರ್ಕಾರ ಕ್ರಮ ಸರಿಯಾಗಿ ತಗೋತಿದ್ರು, ಏನು ಮಾಡಬೇಕಾದ ಎಲ್ಲ ಕೆಲಸಗಳು ಮಾಡ್ತಿದ್ರು, ಈ ಅಂಜಲಿ ಘಟನೆ ನಡುಲಾಗ್ತಿತ್ತು. ಮತ್ತು ವಿಶೇಷವಾಗಿ ಅಂಜಲಿ ಅಂಬಿಗರ್ ಮೊದಲೇ ನನಗೆ ಸುರಕ್ಷೆ ಕೊಡ್ರಿ ಅಂತ ಕೇಳಿದಾಗೂ ಇವರು ಭಾಳ ನಿಗ್ಲಿಜೆನ್ಸಿ ನೇಚರ ತೋರಿಸಿ ಜನರ ಬಗ್ಗೆ ಮಹಿಳೆಯರ ಬಗ್ಗೆ ಇರುವಂಥ
ಒಂದು ಕಾಳಜಿ ಏನು ಸರ್ಕಾರಕ್ಕೆ ಬೇಕು ಅದ ನಮ್ಮ ಕಡೆಗೆ ಇಲ್ಲ ಅಂತ ತೋರಿಸ್ಕೊಡುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಇವರು ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯ ಅವರು ಇಬ್ಬರೂ ಆಗಿರುವಂಥ ಕುರ್ಚಿ ಬಗ್ಗೆ ಏನೋ ಒಂದು ಜಗಳಿದೆ, ಅದರದ್ದು ಪರಿಣಾಮ ಆಡಳಿತ ಮೇಲೆ ತೋರಿಸ್ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಗ್ಯಾರಂಟಿನೂ ಸರಿಯಾಗಿ ಕೊಡ್ತಾ ಇಲ್ಲ, ಮತ್ತು ಗ್ಯಾರಂಟಿ ಹೆಸರ ಮೇಲೆ ಅಧಿಕಾರದಲ್ಲಿ ಬಂದ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ ಕರ್ನಾಟಕದಲ್ಲಿ ಕೆಟ್ಟು ಹೋಗೈತಿ. ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ವಿರೋಧ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು, ಸ್ಕೂಲ್ ಕಾಲೇಜ್ಗೆ ಹೋಗುವಂಥ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು, ಕರ್ನಾಟಕದಲ್ಲಿ ಮಹಿಳೆಯರಿಗೆ ಆಗುವಂಥ ಅನ್ಯಾಯಗೆ ಪರಿಹಾರ ಕೊಡುವಂಥ ಕೆಲಸ ಈ ಸರ್ಕಾರ ಮಾಡಬೇಕು. ಇಲ್ಲರಿ ಇವ್ರಿಗೆ ಸರ್ಕಾರದಲ್ಲಿ ಇರಲಿಕ್ಕೆ ಅಧಿಕಾರ ಇಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಇವ್ರ ಫಲಿತಾಂಶ ಬಂದ ಮೇಲೆ ಇವ್ರ ಪರಿಸ್ಥಿತಿ ಇವ್ರಿಗೆ ಗೊತ್ತಾಗ್ತೈತಿ. ಸರ್ಕಾರ ಇರೋದು ಇಲ್ಲ, ಆದರೆ